ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಸಿಸಿಐ ಮತ್ತು ಇಸಿಬಿ ಇದೀಗ ಪಟೌಡಿ ಹೆಸರನ್ನ ತೆಗೆದು ಭಾರತ ಮತ್ತು ಇಂಗ್ಲೆಂಡ್ ಸರಣಿಗೆ ಸಚಿನ್ ತೆಂಡೂಲ್ಕರ್ ಹಾಗೆ ಜೇಮ್ಸ್ ಆಂಡರ್ಸನ್ ಅವರ ಹೆಸರನ್ನ ಇಡೋಕೆ ನಿರ್ಧಾರ ಮಾಡಿದೆ. ಈ ನಿರ್ಧಾರದ ಬೆನ್ನಲ್ಲೇ ಸಚಿನ್ ತೆಂಡೂಲ್ಕರ್ ಬಿಸಿಸಿಐಗೆ ವಿಶೇಷ ಮನವಿ ಮಾಡಿದ್ದು ಲೆಜೆಂಡ್ ಕ್ರಿಕೆಟಿಗರ ಪರಂಪರೆಯನ್ನ ಮುಂದುವರಿಸುವಂತೆ ಆಗ್ರಹಿಸಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿಯ ಹೊಸ ಟ್ರೋಫಿಯನ್ನ ಜೂನ್ 14ರಂದು ಅನಾವರಣಗೊಳಿಸಬೇಕಿತ್ತು. ಆದರೆ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ಅಪಘಾತದ ನಂತರ ಆ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಜೂನ್ 20ಕ್ಕೂ ಮುನ್ನ ಟ್ರೋಫಿ ಅನಾವರಣ ಕಾರ್ಯಕ್ರಮ ನಡೆಯುವಂತ ಸಾಧ್ಯತೆ ಇದೆ. ಅಶ್ವಿನ್ ನಿವೃತ್ತಿಯಾಗಿರೋದ್ರಿಂದ ಸ್ಪಿನ್ ವಿಭಾಗದಲ್ಲಿ ಯಾರನ್ನ ಆಡಿಸಬೇಕು ಎಂದು ಆಯ್ಕೆ ಸಮಿತಿ ಚಿಂತೆಯಲ್ಲಿದೆ. ಇದೀಗ ಸ್ವತಃ ಅಶ್ವಿನ್ ಭಾರತ ತಂಡವು ಎಡಗೈ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಅವರನ್ನ ಆಡುವ 11ರ ಬಳಗದಲ್ಲಿ ಸೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಪಿಚ್ನಲ್ಲಿ ತೇವಾಂಶ ಇರದಿದ್ರೂ ಕೂಡ ಕುಲ್ದೀಪ್ ಆಡಬೇಕು. ತೇವಾಂಶ ಇದ್ರೂ ಸಹ ಕುಲ್ದೀಪ್ ತಂಡದಲ್ಲಿ ಇರಬೇಕು. ಯಾಕಂದ್ರೆ ಅವರಿಗೆ ಪಂದ್ಯವನ್ನ ಬದಲಾಯಿಸುವಂತ ಶಕ್ತಿ ಇದೆ ಎಂದಿದ್ದಾರೆ. ಆಸ್ಟ್ರೇಲಿಯಾ ತಂಡದ ಮಾಜಿ ನಾಯಕ ಮೈಕಲ್ ಕ್ಲಾರ್ಕ್ ಅವರು ಭಾರತ ತಂಡಕ್ಕೆ ಕುಲ್ದೀಪ್ ಯಾದವ್ ಎಕ್ಸ್ ಫ್ಯಾಕ್ಟರ್ ಆಗಲಿದ್ದಾರೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ರೇವ್ ಸ್ಪೋರ್ಟ್ಸ್ ಜೊತೆ ಮಾತನಾಡಿರುವಂತ ಅವರು, ಕುಲ್ದೀಪ್ ಯಾದವ್ ಅವರನ್ನ ನೋಡಲು ನಾನು ಇಷ್ಟಪಡ್ತೇನೆ. ಭಾರತ ತಂಡದ ಮೊದಲ ಆಯ್ಕೆಯ ಸ್ಪಿನ್ನರ್ ಆಗಿ ಪ್ರಾಶಸ್ತ್ಯ ನೀಡಲಾಗಿದೆ. ಅವರು ಮ್ಯಾಚ್ ವಿನ್ನರ್ ಹಾಗೆ ಭಾರತ ತಂಡಕ್ಕೆ ಎಕ್ಸ್ ಫ್ಯಾಕ್ಟರ್ ಆಗಿದ್ದಾರೆ. ಕುಲ್ದೀಪ್ ಯಾದವ್ ಅವರು ಉತ್ತಮ ಬೌಲಿಂಗ್ ಪ್ರದರ್ಶನ ನೀಡಿದರೆ ಭಾರತ ತಂಡ ಟೆಸ್ಟ್ ಸರಣಿಯನ್ನ ಗೆಲ್ಲಲಿದೆ. ಅವರು ಭಾರತ ತಂಡದ ದೊಡ್ಡ ಆಟಗಾರ ಎಂದಿದ್ದಾರೆ. ಟೀಂ ಇಂಡಿಯಾ ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ ಅಭ್ಯಾಸ ಪಂದ್ಯವನ್ನು ಇಂಗ್ಲೆಂಡ್ನಲ್ಲಿ ಆಡ್ತಾ ಇದೆ. ಈ ವೇಳೆ ಯುವ ಆಟಗಾರರು ತಮ್ಮ ಕ್ಷಮತೆಯನ್ನ ಪ್ರದರ್ಶಿಸಿ ತಂಡದಲ್ಲಿ ತಮ್ಮ ಸ್ಥಾನಕ್ಕಾಗಿ ಹೋರಾಟ ನಡೆಸಿದ್ದಾರೆ. ಇದೇ ವೇಳೆ ಭಾರತ ಎ ಪರ ಅಮೋಘ ಬ್ಯಾಟಿಂಗ್ ಪ್ರದರ್ಶನ ನೀಡಿರುವಂತಹ ಸರ್ಫರಾಜ್ ಖಾನ್ ಭರ್ಜರಿ ಲಯಕ್ಕೆ ಮರಳಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಸರಣಿಗೆ ಆಯ್ಕೆಯಾದ ತಂಡದಲ್ಲಿ ಸರ್ಫರಾಜ್ ಖಾನ್ ಅವರಿಗೆ ಅವಕಾಶ ಇರಲಿಲ್ಲ. ಆದರೆ ಭಾರತ ಎ ಪರ ಇವರು ಮಾಡಿರುವಂತಹ ಬ್ಯಾಟಿಂಗ್ ನೋಡಿದಂತಹ ಬಳಿಕ ಇವರಿಗೂ ಕೂಡ ಟೆಸ್ಟ್ ತಂಡದಲ್ಲಿ ಸ್ಥಾನ ಸಿಗುತ್ತೆ ಎನ್ನುವಂತ ಚರ್ಚೆಗಳು ನಡೀತಾ ಇವೆ. ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಹೊಂದಿದ್ದ ಮೇಲೆ 4ನೇ ಸ್ಥಾನದಲ್ಲಿ ಯಾರು ಬ್ಯಾಟಿಂಗ್ ಮಾಡ್ತಾರೆ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. ಟೆಸ್ಟ್ ತಂಡದ ಹೊಸ ನಾಯಕ ಶುಭ್ಮನ್ ಗಿಲ್ ಈ ಬಗ್ಗೆ ಮಾತನಾಡಿದ್ದಾರೆ. ಭಾರತ ತಂಡವು ಅಭ್ಯಾಸ ಪಂದ್ಯವನ್ನು ಆಡ್ತಾ ಇದೆ. ಹಾಗೆ ಅದರ ನಂತರ ತಂಡದ ಮ್ಯಾನೇಜ್ಮೆಂಟ್ ಬ್ಯಾಟಿಂಗ್ ಕ್ರಮಾಂಕವನ್ನು ನಿರ್ಧಾರ ಮಾಡುತ್ತೆ ಎಂದಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ಎಬಿಡಿ ನಡುವೆ ದೀರ್ಘಕಾಲದ ಬಿರುಕು ಉಂಟಾಗಿತ್ತು ಎಂಬ ಮಾಹಿತಿ ಇದೀಗ ಹೊರಬಿದ್ದಿದೆ. ಈ ಹಿಂದೆ ವಿರಾಟ್ ಕೊಹ್ಲಿ ಇಂಗ್ಲೆಂಡ್ ವಿರುದ್ಧ ಸರಣಿಗೆ ಗೈರಾಗಿದ್ರು. ಈ ವೇಳೆ ಲೈವ್ನಲ್ಲಿ ಮಾತನಾಡಿದಂತ ಎಬಿ ಡಿವಿಲಿಯರ್ಸ್ ಮಾತಿನ ಭರದಲ್ಲಿ ವಿರಾಟ್ ಕೊಹ್ಲಿ ಅವರ ಪತ್ನಿ ಅನುಷ್ಕಾ 2ನೇ ಮಗುವಿನ ನಿರೀಕ್ಷೆಯಲ್ಲಿರುವ ಸುದ್ದಿಯನ್ನು ಬಹಿರಂಗಪಡಿಸಿದ್ರು. ಈ ವಿಚಾರ ವ್ಯಾಪಕ ಸುದ್ದಿಗೆ ಗ್ರಾಸವಾಗಿತ್ತು. ಬಳಿಕ ವಿಷಯದ ಗಂಭೀರತೆಯನ್ನು ಅರಿತಿದ್ದಂತ ಎಬಿಡಿ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ರು. ಅದು ಸತ್ಯವಲ್ಲ, ನನ್ನಿಂದ ಪ್ರಮಾದ ಆಗಿದೆ, ನಿಜವಲ್ಲದ ಸುದ್ದಿಯನ್ನು ಹಂಚಿಕೊಂಡಿದ್ದೇನೆ ಎಂದು ಸ್ಪಷ್ಟನೆ ನೀಡಿದ್ರು. ಈ ಘಟನೆ ಬಳಿಕ ವಿರಾಟ್ ಕೊಹ್ಲಿ ಎಬಿಡಿ ಜೊತೆ ಮಾತು ಬಿಟ್ಟಿದ್ರಂತೆ. WTC 2025ರ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ಎದುರು 5 ವಿಕೆಟ್ ಜಯ ಸಾಧಿಸಿರುವಂತ ದಕ್ಷಿಣ ಆಫ್ರಿಕಾ ತಂಡ ಚಾಂಪಿಯನ್ ಪಟ್ಟಕ್ಕೇರಿದೆ. ಐಸಿಸಿ ಈ ದೊಡ್ಡ ಟೂರ್ನಿಯ ಪ್ರಶಸ್ತಿ ನಗದು ಬಹುಮಾನ ಮೊತ್ತವನ್ನ ಬಹಳ ಹಿಂದೆಯೇ ಘೋಷಣೆ ಮಾಡಿತ್ತು. WTC ಫೈನಲ್ ಗೆದ್ದ ದಕ್ಷಿಣ ಆಫ್ರಿಕಾ ತಂಡಕ್ಕೆ 30.78 ಕೋಟಿ ರೂಪಾಯಿ ನಗದು ಬಹುಮಾನ ಸಿಕ್ಕಿದೆ. 3ನೇ ಸ್ಥಾನದಲ್ಲಿರುವಂತಹ ಭಾರತಕ್ಕೆ 12.31 ಕೋಟಿ ನಗದು ಬಹುಮಾನ ಸಿಕ್ಕಿದೆ. 3ನೇ ಆವೃತ್ತಿಯಲ್ಲಿ ಕೊನೆಯ ಸ್ಥಾನದಲ್ಲಿದ್ದಂತಹ ಪಾಕಿಸ್ತಾನಕ್ಕೆ 4 ಕೋಟಿ ರೂಪಾಯಿ ಬಹುಮಾನ ಸಿಕ್ಕಿದೆ. ಅಮೆರಿಕದಲ್ಲಿ ನಡೀತಾ ಇರುವಂತಹ ಮೇಜರ್ ಲೀಗ್ ಕ್ರಿಕೆಟ್ T20 ಟೂರ್ನಿಯಲ್ಲಿ ಬ್ಯಾಟರ್ಗಳ ಸಿಡಿಲಬ್ಬರ ಮುಂದುವರೆದಿದೆ. 6 ತಂಡಗಳ ನಡುವಿನ ಈ ಕದನದ ಮೊದಲ 4 ಪಂದ್ಯಗಳಲ್ಲಿ ಸಿಕ್ಸರ್ಗಳ ಸುರಿಮಳೆಯಾಗಿದೆ. ಕೇವಲ 4 ಪಂದ್ಯಗಳ ಮುಕ್ತಾಯದ ವೇಳೆಗೆ 100 ಸಿಕ್ಸರ್ಗಳ ಗಡಿ ದಾಟಿದೆ. ಅಂದ್ರೆ ಮೊದಲ 4 ಪಂದ್ಯಗಳಲ್ಲಿ ಬ್ಯಾಟರ್ಗಳು 100ಕ್ಕಿಂತ ಹೆಚ್ಚು ಸಿಕ್ಸರ್ಗಳನ್ನು ಸಿಡಿಸಿ ಅಬ್ಬರಿಸಿದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋ ಯೂನಿಕಾರ್ನ್ಸ್ ತಂಡದ ಆರಂಭಿಕ ದಾಂಡಿಗ ಫಿನ್ ಅಲೆನ್ 2 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿರುವಂತಹ ಅಲೆನ್ ಈವರೆಗೆ 23 ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ. ಈ ಬಾರಿಯ ಐಪಿಎಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಟ್ರೋಫಿ ಗೆಲ್ಲುವಲ್ಲಿ ಜಿತೇಶ್ ಶರ್ಮಾ ಕೂಡ ಪ್ರಮುಖ ಪಾತ್ರ ವಹಿಸಿದ್ರು. ಅದರಲ್ಲೂ ಫೈನಲ್ ಪಂದ್ಯದಲ್ಲಿ 10 ಎಸೆತಗಳಲ್ಲಿ 24 ರನ್ ಬಾರಿಸುವ ಮೂಲಕ ಜಿತೇಶ್ ಪಂದ್ಯದ ಚಿತ್ರಣ ಬದಲಿಸಿದ್ರು. ಇದೀಗ ವಿದರ್ಭ T20 ಲೀಗ್ನಲ್ಲೂ ಕೂಡ ಜಿತೇಶ್ ಶರ್ಮಾ ಕಮಾಲ್ ಮಾಡಿದ್ದಾರೆ. ಈ ಬಾರಿ ನಾಯಕನಾಗಿ ಟ್ರೋಫಿಯನ್ನು ಎತ್ತಿ ಹಿಡಿದಿದ್ದಾರೆ. ಜಿತೇಶ್ ಶರ್ಮಾ ಅವರ ಈ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದಾಗಿ ಮಾಸ್ಟರ್ ಬ್ಲಾಸ್ಟರ್ ತಂಡ 17.3 ಓವರ್ಗಳಲ್ಲಿ 179 ರನ್ ಗಳಿಸಿ 7 ವಿಕೆಟ್ಗಳ ಜಯ ಸಾಧಿಸಿತು. ಇವೆಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.